ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂ ಜಿ ಮಹೇಶ್ ಅವರು ಬಿಜೆಪಿಯಿಂದ, ಅಶ್ವಿನ್ ಗೌಡ ಅವರು JDSನಿಂದ, ಅನಿಲ್ ತಡ್ಕಲ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಅನಿಲ್ ಅವರಿಂದ ನಾನೇ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ. ಅನಿಲ್ ಅವರೇ, ಏನು ಪ್ರೆಸಿಡೆಂಟ್ ಸೆಟ್ ಮಾಡೋದಕ್ಕೆ ಹೊರಟಿದೆ ಸರ್ಕಾರ? ಯಾವ ಮಾದರಿ ಹಾಕಿ ಕೊಡೋದಕ್ಕೆ ಹೊರಟಿದ್ದೀರಿ? Actually, it is not about religion, it is about the law of the land. ಓಕೆ. ಅಲ್ಲಿ ಏನಾಗಿದೆ ಅಂತಂದರೆ, ನಿನ್ನೆ DCM ಅವ್ರು ಹೇಳಿದಾಗೆ ಅಲ್ಲಿ ಅದು ಬೇಸಿಕಲಿ ದಟ್ ಲ್ಯಾಂಡ್ ಬಿಲಾಂಗಿಂಗ್ ಟು ಏನಂತೀರಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿಗೆ ಸೇರುವಂಥ ಲ್ಯಾಂಡ್ ಆಗಿರೋದ್ರಿಂದ ಸರ್ಕಾರ ಅದನ್ನು ವಶಪಡಿಸ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದಾಗ ಸರಿಸುಮಾರು 9 ವರ್ಷಗಳಿಂದ ಇದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಅಂತ ಸಹ ನಿನ್ನೆ ವಿವರವಾಗಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಲ್ಲಿ ಮ್ಯಾಟ್ರ್ ಇರೋದು, ಇದೊಂದು ನರೇಶನನ್ನು ಕೇರಳ ಮುಖ್ಯಮಂತ್ರಿಗಳು ಸೆಟ್ ಮಾಡೋದಕ್ಕೆ ಹೋದರು. ಅವರೊಂಥರ ವಿಫಲರಾದರು ಅಂತ ಹೇಳ್ಬೋದು, ಅಷ್ಟು ಬಿಟ್ಟರೆ. ಆಮೇಲೆ ಇಲ್ಲಿ ಮುಖ್ಯಮಂತ್ರಿಗಳು ಸಹ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಅಲ್ಲಲ್ಲ, ಇಟ್ ಈಸ್ ನಾಟ್ ಅಬೌಟ್ ದ ರಿಲಿಜನ್, ಇಟ್ ಈಸ್ ದ ಲಾ ಅಂತ ಹೇಳಿದ್ರು. ಏನು ಲಾ ಏನು ಹೇಳುತ್ತೆ? ಅಲ್ಲ, ಲಾ ಅಂತಂದರೆ ಬೇಸಿಕಲಿ ಇಟ್ ಈಸ್ ದ ಪ್ರೊಟೆಕ್ಟಿಂಗ್ ದ ಗೌರ್ಮೆಂಟ್ಸ್ ಲ್ಯಾಂಡ್. ಅದು ಗೌರ್ಮೆಂಟ್ ಲ್ಯಾಂಡನ್ನು ಗೌರ್ಮೆಂಟ್ ಅವರು ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ, ಅದರಲ್ಲೇನು ಎರಡು ಮಾತಿಲ್ಲ. ಬಟ್ ಇಲ್ಲಿ ಏನಂತಂದರೆ, ಐ ವಾಂಟೆಡ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಮೇ ಬಿ ನೀವು ನಿನ್ನನ್ನು ತೋರಿಸಿರ್ಬೋದು ನಿಮ್ಮ ಚಾನಲಲ್ಲಿ. KC ವೇಣುಗೋಪಾಲ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಏನಂತ ಟ್ವೀಟ್ ಮಾಡ್ತಾರೆ? ಸ್ಪೋಕ್ ಟು ಕರ್ನಾಟಕ CM ಸಿದ್ದರಾಮಯ್ಯ ಆ್ಯಂಡ್ DCM ಶಿವಕುಮಾರ್ ರಿಗಾರ್ಡಿಂಗ್ ದ ಡೆಮಾಲಿಷನ್ ಆಫ್ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ ಇನ್ ಕೋಗಿಲು ವಿಲೇಜ್ ಇನ್ ಬ್ಯಾಂಗ್ಳೂರ್. Conveyed the AICC serious concerns such as the action should be taken with the far greater caution, sensitivity, compassion, keeping human impact at the center. ಮನುಷ್ಯತ್ವವನ್ನು ಮರೆತು ನಾವು ಡೆಮಾಲಿಷನ್ ಅನ್ನ ಮಾಡಬಾರ್ದು ಅನ್ನೋ ಒಂದು ಯೋಚನೆಗಳನ್ನ ಇಟ್ಟುಕೊಂಡು ತಾವು ನಿರ್ಧಾರಗಳನ್ನ ತಗೊಳ್ಬಹುದು. At the same time, he was very clearly. At the same time, ಬರ್ಕೊಳ್ಳಿ ಸರ್, ಅನ್ಆಥರೈಸ್ ಕನ್ಸ್ಟ್ರಕ್ಷನ್ ಅನ್ನೋ ಪದ ಸಹ ಬಳಕೆ ಮಾಡಿದ್ದಾರೆ. ಆಮೇಲೆ ಏನು ಹೇಳ್ತಾರೆ? ದೇ ಹ್ಯಾವ್ ಎನ್ಶೋರ್ಡ್ ಪರ್ಸನಲಿ ಎಂಗೇಜಿಂಗ್ ವಿತ್ ಎಫೆಕ್ಟೆಡ್ ಫ್ಯಾಮಿಲಿ, ಪುಟ್ ಇನ್ ದ ಪೀಸ್ ಅಪ್ರೋಪ್ರಿಯೇಟ್ ಮೆಕ್ಯಾನಿಸಮ್ ಫಾರ್ ಅಡ್ರೆಸ್ಸಿಂಗ್ ದ ಗ್ರೇವಿಯನ್ಸ್ ಆ್ಯಂಡ್ ಎನ್ಶೋರಿಂಗ್ ದ ರಿಹಾಬಿಲಿಟೇಷನ್ ಆ್ಯಂಡ್ ರಿಲೀಫ್ ಫಾರ್ ದೋಸ್ ಹೂ ಹ್ಯಾವ್ ಇಂಪ್ಯಾಕ್ಟೆಡ್. ಯಾರ್ಯಾರಿಗೆ ಇದರಿಂದ ಏನು ದುಃಖ ಆಗಿದೆ, ಯಾರಿಗೆ ಇದರಿಂದ ಲಾಸ್ ಆಗಿದೆ, ಅವರಿಗೆ ಸೂಕ್ತವಾದಂಥ ಸ್ಥಾನಮಾನ ಮತ್ತು ಪರಿಹಾರ ಅವ್ರಿಗೆ ಕೊಡಬೇಕು ಅಂತೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡಿದೆ. ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು, ನಾನು ಮಾಡ್ಬೋದು, ನೀವು ಮಾಡ್ಬೋದು, ಇನ್ನೊಬ್ರು ಮಾಡ್ಬೋದು. ಬಟ್ ದ ಕ್ವಶನ್ ಇಯರ್ ಇಲ್ಲಿ ಏನಾಯಿತು ಅಂತಂದರೆ, ವೆನ್ ಕೇರಳ ಚೀಫ್ ಮಿನಿಸ್ಟರ್ ಇದನ್ನು ಕಮ್ಯುನಲೈಸ್ ಮಾಡೋದಕ್ಕೆ ಹೊರಟ್ರು, ದಟ್ ಈಸ್ ವೇರ್ ದ ಶೇಪ್ ಅಪ್ ಆಫ್ ದ ಎಂಟೈರ್ ಕಾಂಟ್ರವರ್ಸಿ ಕೇಮ್ ಇನ್ ಟು ದ ಎಕ್ಸಿಸ್ಟೆನ್ಸ್. ಅಲ್ಲಿ ಏನಾಗಿದೆ, 2026ರಲ್ಲಿ ಕೇರಳದಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ. ಅವ್ರಿಗೆ ಗೊತ್ತಿದೆ ಈ ಸರಿ ಹೆಂಗಿದ್ರು ನಾವು ಸೋಲ್ತೀವಿ ಅಂತೇಳಿ. ಅಲ್ಲ, ಆ ಕಥೆಗಳನ್ನು ಹೇಳಿದ್ದೀವಿ. ಅಲ್ಲಲ್ಲ, ಒಂದು ನಿಮಿಷ, ಆ ಕಥೆಗಳನ್ನು ಹೇಳಿದ್ದೀವಿ. ರಾಜ್ಯದ ಜನರ ಪರವಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ಈ ವರ್ಷ 150 ಎಕರೆ ಸರ್ಕಾರಿ ಒತ್ತುವರಿಯನ್ನು ಕ್ಲಿಯರ್ ಮಾಡಿಸಲಾಗಿದೆ. 150 ಎಕರೆ ಕರೆಕ್ಟ್. ಈ 5 ಎಕರೆ ಬಿಟ್ಟರೆ ಉಳಿದ 145 ಎಕರೆ ಜಾಗದಲ್ಲಿದ್ದಂಥವ್ರನ್ನ ಒತ್ತುವರಿ ಮಾಡಿದ್ರಲ್ಲ ಸರ್, ಯಾರ ವಿಷಯಕ್ಕೆ KC ವೇಣುಗೋಪಾಲ್ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದ್ರು? ಯಾರ ವಿಷಯಕ್ಕೆ ಫೋನ್ ಮಾಡಿದ್ರು? ಅಲ್ಲ ಸರ್, ಈಗ ಏನಾಗುತ್ತೆ, ಇಲ್ಲಿ ಕೇರಳ CM ಇಂಟರ್ವೆನ್ಷನ್ ಆದದಕ್ಕೆ KC ವೇಣುಗೋಪಾಲ್ ಇಂಟರ್ವ್ಯೂನ್ ಆಗಿದ್ದಾರೆ ಅನ್ನುವಂಥದ್ದು ಎದ್ದು ಕಾಣುತ್ತೆ. ಅದು ನಿಜಾನೂ ಸಹ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಒಂದು ನಿಮಿಷ ಕೇಳ್ಕೊಳ್ಳಿ. ಇಲ್ಲಿ 14 ಎಕರೆ 36 ಗುಂಟೆ ಟೋಟಲ್ ಎಕ್ವೈರ್ ಆಗಿರುವಂಥ ಜಾಗ, ಅದನ್ನು ಕರ್ನಾಟಕ ಸರ್ಕಾರ ವಶಪಡಿಸ್ಕೊಂಡಿದೆ. ಇಲ್ಲಿ ವಿಚಾರ ಇರುವಂತದ್ದೇನು? ಅಲ್ಲ ಸರ್, ಇಲ್ಲಿ ವಿಚಾರ ನಾನು ಯಾಕೆ ವಿಷಯ ಕೇಳ್ತೀನಿ ಅಂದ್ರೆ, ಸ್ವತಃ ಕೇರಳದಲ್ಲಿ ಮರಾಡಲ್ಲಿ 110 ಅಪಾರ್ಟ್ಮೆಂಟ್ ಅನ್ನ ಮೊನ್ನೆ ಡೆಮಾಲಿಷನ್ ಮಾಡಿದ್ದಾರೆ. ಮರಾಡ್ ಅಂತ ಕೇರಳದ ಒಳಗಡೆ 110 ಅಪಾರ್ಟ್ಮೆಂಟ್ಸ್. ಅದು ಯಾಕೆ ಮ್ಯಾಟರ್ ಆಗೋದಿಲ್ಲ? ಇದು ಯಾಕೆ ಮ್ಯಾಟರ್ ಆಗುತ್ತೆ? ಜನರಿಗೆ ಅರ್ಥ ಆಗತ್ರಿ. ಜನ ಜಾಣರಿದ್ದಾರೆ. ಎಸ್, ಈಗ ನೀವು ಕೇಳ್ತಿರೋದೇನು ಅಂತಂದ್ರೆ, ಸರಿಸುಮಾರು 106 ಎಕರೆ ಅದನ್ನ ವಶಪಡಿಸ್ಕೊಂಡಾಗ KC ವೇಣುಗೋಪಾಲ್ ಮಾತಾಡಿಲ್ಲ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ? ನಾನು ನಿಮ್ಗೆ ಅದನ್ನೇ ಹೇಳಿದೆ, ಕ್ಯಾಟಗರಿಕಲಿ ಇಟ್ ವಾಸ್ ಬೇಸಿಕಲಿ ಚೂಸನ್ ಬೈ ದ ಕೇರಳ CM. ಕೇರಳ CM ಇದ್ರ ವಿಚಾರವನ್ನು ಮಾತಾಡಿದಾಗೇನೆ ಅದು ಇಗ್ನೈಟ್ ಆಗಿದ್ದಲ್ಲಿ ವಿಚಾರ. ಅಕಸ್ಮಾತ್ ಕೇರಳ ಪೊಲಿಟಿಕಲ್ ಅಪೋನೆಂಟ್. ಈಗ ನಿಮ್ಮ KC ವೇಣುಗೋಪಾಲ್ರ ಟ್ವೀಟ್ಗೂ ಪಿನರಾಯಿ ವಿಜಯನ್ ಟ್ವೀಟ್ಗೂ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಅಂದ್ರೆ ಸರ್, ನಂಗೆ ಅರ್ಥ ಆಗಿಲ್ಲ ಅನ್ಕೊಂಡ್ರಿ. ಅವರು ಮುಸ್ಲಿಂ ಓಲೈಕೆ ಮಾಡ್ತಿದ್ರು, ನೀವು ಮುಸ್ಲಿಂ ಓಲೈಕೆ ಮಾಡ್ತೀರಿ. ಸರ್, ಅದನ್ನೇ ಇಟ್ ಈಸ್ ನಾಟ್ ಅಬೌಟ್ ಮುಸ್ಲಿಂ ಆರ್ ಹಿಂದೂ ಆರ್ ಕ್ರಿಶ್ಚಿಯನ್ ಆರ್ ಸಿಖ್ ಆರ್ ಪಾರ್ಸಿ. ಸರ್, ಒಂದು ನಿಮಿಷ, ಇದೇ ವರ್ಷ, ಈ ವರ್ಷದ ಕೊನೆಯಲ್ಲಿ ಇದೀವಿ, ನಾಳೆಗೆ ಈ ವರ್ಷ ಮುಗಿಯುತ್ತೆ. ಈ ವರ್ಷ 150 ಎಕರೆ ಒತ್ತುವರಿನ ತೆರವು ಮಾಡಿದ್ದಾರೆ. 150 ಎಕರೆ ಯಾವ ಉಳಿದವರ ಯಾರ್ದು ಮ್ಯಾಟರ್ ಆಯ್ತು ಈ ರಾಜ್ಯದಲ್ಲಿ? ಸರ್, ಈಗ BJP ರೂಲಿಂಗ್ ಗವರ್ಮೆಂಟ್ ಇರುವಂಥ ಜಾಗದಲ್ಲಿ
ನೂರಾರು ದೇವಸ್ಥಾನಗಳನ್ನ ಕೆಡವಿದ್ದಾರೆ. ಆಯ್ತಾ? ಡಸ್ ಇಟ್ ಮೀನ್ ದಟ್ ಹಿಂದೂಗಳಿಗೆಲ್ಲರಿಗೂ ಇದರಿಂದ ದುಃಖ ಆಗುತ್ತಾ ಅಂತ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.